ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ RP ಸರ್ ಮಾತನಾಡ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಗೆಲ್ಲರಿಗೂ ಗೊತ್ತಿರಬೇಕು, ಇಂಗ್ಲಿಷ್ ಮಾತನಾಡಬೇಕು ಅಂತ ಹೇಳಿದ್ರೆ ವೊಕ್ಯಾಬುಲರಿ ಅಂದ್ರೆ ಪದ ಸಂಪತ್ತು ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಾನಿವಾಗ ಮಾತನಾಡ್ತೀನಿ, ಸೊ ಐ ಕ್ಯಾನ್ ಸ್ಪೀಕ್ ಬಿಕಾಸ್ ಐ ನೋ ದ ವೊಕ್ಯಾಬುಲರಿ. ಸೊ ಐ ಕ್ಯಾನ್ ಸ್ಪೀಕ್ ವಾಟ್ ಎವರ್ ಬಿಕಾಸ್ ನನಗೆ ಕನ್ನಡ ಹ್ಯಾಕ್ ಬರ್ತದೋ ಹಾಗೆ ಇಂಗ್ಲಿಷ್ ಸಹ ಬರ್ತದೆ. ಸೊ ಹಾಗಾದ್ರೆ ನಿಮ್ಗೂ ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳಿದ್ರೆ ಹ್ಯಾಕ್ ಮಾತಾಡೋದು ಏನು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಪದ ಸಂಪತ್ತು ಅಂದ್ರೆ ವೊಕ್ಯಾಬುಲರಿ. ವೊಕ್ಯಾಬುಲರಿ ಅಂದ್ರೆ ಏನ್ರಿ? ನಮ್ಗೆ ತಲೆಯಲ್ಲಿ ಕನ್ನಡದ ಪದಗಳು ನಮ್ಗೆ ಗೊತ್ತದ, ಯಾಕೆ ಹೇಳಿ ನಮ್ಮ ತಾಯಿ ಭಾಷೆ, ಹಾಗಾಗಿ ನಾವು ಮಾತನಾಡ್ತೀವಿ. ಸೊ ಈ ರೀತಿ ನೋಡಿ, ಅ ಅಂದ್ರೆ ಏನು? ಒಂದು ಅಂದ್ರೆ ಅ ಗರ್ಲ್, ಅ ಬಾಯ್, ಒಂದು ಹುಡುಗ, ಒಂದು ಹುಡುಗಿ, ಅ ಸ್ಟೋರಿ, ಒಂದು ಕತೆ. ಈ ರೀತಿ ಅ ಅಂದ್ರೆ ಒಂದು. ಎಬಿಲಿಟಿ. ಎಬಿಲಿಟಿ ಅಂದ್ರೆ ಏನು? ಸಾಮರ್ಥ್ಯ. ಐ ಹ್ಯಾವ್ ಅ ಎಬಿಲಿಟಿ ಟು ಸ್ಪೀಕ್ ಇಂಗ್ಲಿಷ್. ನನಗೆ ಇಂಗ್ಲಿಷ್ ಮಾತನಾಡುವ ಸಾಮರ್ಥ್ಯ ಇದೆ. ನೋಡಿ, ಅಬೌಟ್. ಅಬೌಟ್ ಅಂದ್ರೆ ಏನ್ರಿ? ಅವರ ಬಗ್ಗೆ. ಐ ಆಮ್ ಟಾಕಿಂಗ್ ಅಬೌಟ್ ಮೀ. ಐ ಆಮ್ ಟಾಕಿಂಗ್ ಅಬೌಟ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಬಗ್ಗೆ ಅಂತಕ್ಕಂಥದ್ದು. ಸೊ ಹಾಗೆ ಎಬೋ ಅಂದ್ರೆ ಏನ್ರಿ? ಮೇಲೆ ಅಂತ. ಎಬೋ ಅಂದ್ರೆ ಏನ್ರಿ? ಮೇಲೆ. ಓಕೆ. ಅಬ್ಯೂಸ್. ಅಬ್ಯೂಸ್ ಅಂದ್ರೆ ಏನ್ರಿ? ಯಾರಿಗೋ ಒಬ್ರಿಗೆ ಬೊಯ್ಯೋದು ಅಂದ್ರೆ ಡೋಂಟ್ ಅಬ್ಯೂಸ್ ಮೀ ಅಂದ್ರೆ ನನ್ನನ್ನ ಬೊಯ್ಬೇಡ ಅಥವಾ ನಿಂದನೆ ಮಾಡ್ಬೇಡ ಅಂತ. ಮತ್ತೊಬ್ಬರನ್ನ ನಿಂದನೆ ಮಾಡೋದನ್ನ ನಾವೇನಂತ ಕರಿತೇವೆ? ಅಬ್ಯೂಸ್ ಅಂತ ಹೇಳ್ತೇವೆ. ಸೊ ಅದೇ ಹಾಗೇನೆ ಅಕ್ಸೆಪ್ಟ್. ಅಕ್ಸೆಪ್ಟ್ ಅಂದ್ರೆ ಏನ್ರಿ? ಸ್ವೀಕರಿಸ್ಕೊಳ್ಳೋದು ಅಂದ್ರೆ ಹೇಳ್ತೀವಲ್ಲಿ ಅಕ್ಸೆಪ್ಟ್ ಮೀ, ನನ್ನನ್ನ ಒಪ್ಕೋ ಅಥವಾ ಸ್ವೀಕರಿಸು ಅಂತ ಹೇಳ್ತೀವಲ್ಲ, ಅದನ್ನ ನಾವೇನಂತ ಕರಿತೀವಿ? ಅಕ್ಸೆಪ್ಟ್. ಓಕೆ. ದೆನ್ ಅಕ್ಯುರೇಟ್. ಸರ್, ಐ ಸೆಡ್ ಅಕ್ಯುರೇಟ್ ಅಂದ್ರೆ ನಾನು ಅಕ್ಯುರೇಟ್ ಆಗಿ ಹೇಳ್ದೆ ಅಂದ್ರೆ ನಿಖರವಾಗಿ ಹೇಳ್ದೆ ಅಂದ್ರೆ ಖಚಿತವಾಗಿ ಹೇಳ್ದೆ ಅಂತಕ್ಕಂಥದ್ದನ್ನ ನಾವು ಏನಂತ ಹೇಳ್ತೇವೆ? ಅಕ್ಯುರೇಟ್ ಅಂತ ಹೇಳ್ತೇವೆ. ಮತ್ತೆ ಏನು? ಲಾಸ್ಟ್ ಬಂದ್ಬಿಟ್ಟು ಅಕ್ವೈರ್. ಅಕ್ವೈರ್ ಅಂದ್ರೆ ಸ್ನೇಹಿತರೆ, ಅಕ್ವೈರ್ ಮಾಡ್ತಕ್ಕಂಥದ್ದು ಅಂದ್ರೆ ಸ್ವಾಧೀನ ಪಡಿಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಅಥವಾ ಸಂಪಾದಿಸೋದು. ಸಿ, ಐ ಅಕ್ವೈರ್ ಅ ನ್ಯೂ ಲ್ಯಾಂಗ್ವೇಜ್. ನಾನು ಒಂದು ಹೊಸ ಭಾಷೆಯನ್ನ ಸಂಪಾದಿಸಿ ಅಥವಾ ಕಲ್ತ್ಕೊಂಡೆ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಅಕ್ವೈರ್ ಹೇಳ್ತೇವೆ. ಸ್ನೇಹಿತರೆ, ದಿನ ನೀವು ಈ ರೀತಿ ನೋಟ್ಸ್ ಅನ್ನ ಮಾಡಿ ತಾವು ದಿನ ಇದನ್ನ ನಾನು ಏನ್ ಹೇಳ್ತೇನೆ, ಪ್ರತಿನಿತ್ಯ ನಾನು ವೊಕ್ಯಾಬುಲರಿ ಮೇಲೆ ನಿಮ್ಗೆ ನಾನು ಹೇಳ್ಕೊಡ್ತೇನೆ. ಸೊ ಹಾಗಾಗಿ ನೀವು ಮಾಡ್ತಾ ಹೋದ್ರೆ ನೀವು 20-25 ದಿನಗಳಲ್ಲಿ ತುಂಬಾ ಒಳ್ಳೆಯ ಇಂಗ್ಲಿಷ್ ಅನ್ನ ಮಾತನಾಡುಗರಾಗ್ತೀರಿ. ಆಗಿಲ್ಲ ಅಂದ್ರೆ ನನ್ನ ಯಾವ ವಿಡಿಯೋಸ್ ನೋಡ್ಬೇಡಿ, ಖಂಡಿತವಾಗಿ ಹೇಳ್ತೇನೆ. ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ ನೀವೇನಾದ್ರೂ ಬಂದ್ರೆ ದಿನ ಈ ರೀತಿಯಾದಂತಹ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಗಳನ್ನು ನಾನ್ ಕೊಡ್ತೇನೆ. ಧನ್ಯವಾದಗಳು.